ಏನಿದೆ ಹರಿಕಥಾಮೃತ? ಹರಿಯ ಕಥೆಯೇ ಇಲ್ಲ ಅದರೊಳಗೆ. ನೋಡಿರಿ 32 ಸಂಧಿಯಲ್ಲಿ ಎಲ್ಲಿಯೂ ಹರಿಯ ಕಥೆಯೇ ಇಲ್ಲ. ಏನ್ರಿ ಇದು ವಿಚಿತ್ರ? ಅದಕ್ಕೆ ನೋಡಿರಿ, ದೊಡ್ಡವರ ಭಾಷಾ, ದೊಡ್ಡವರ ವಾಂಗ್ಮಯ, ದೊಡ್ಡವರ ಚರಿತ್ರೆ, ದೊಡ್ಡವರು ರಚನೆ ಮಾಡಿರ್ತಕ್ಕ ಗ್ರಂಥಗಳನ್ನು ತಿಳಿಬೇಕಾದ್ರೆ ಅಷ್ಟು ಸುಲಭವಾಗಿ ಅಲ್ಲ. ನಾವು ಓದಿದಾಕ್ಷಣ ತಿಳಿತದೆ ಅಂದರೆ ಇದಕ್ಕೆ ಅರ್ಥ ಕೊಡ್ರಿ, ನಮ್ಗೆ ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ರಿ. ಹರಿಯ ಕಥಾ ಅಂದರೆ ಹರಿಯ ಕಥೆಯೇ ಇಲ್ಲ, ನೋಡಿ ಮುಗಿದೋತು. ಅದಕ್ಕೆ ಹೇಳಿದರು, ಅಪ್ಪ ದೊಡ್ಡವರು ರಚಿತವಾಗಿರ್ತಕ್ಕ ಗ್ರಂಥ ಅಂತಿಂಥದ್ದಲ್ಲ, ಹರಿಕಥಾ ಇಲ್ಲ ಅಂತಲ್ಲ, ಹರಿಕಥೆನೇ ಅದು. ಏನು ಹರಿ ಅಂದರೆ ಪ್ರತಿಯೊಬ್ಬ ಜೀವರಾಶಿಗಳೇನಿದ್ದಾರಲ್ಲ, ಪ್ರತಿಯೊಬ್ಬ ಜೀವರಿಗೆ ಹರಿಯೇ ಬಿಂಬರೂಪ. ನೋಡಿ, ಪ್ರತಿಯೊಂದು ಜೀವರಾಶಿಗಳು, ಎಲ್ಲ ಜೀವರಾಶಿಗಳು, ಬ್ರಹ್ಮದೇವರಿಂದ ಆರಂಭಿಸಿ ತೃಣಾಂತ ಜೀವರಾಶಿಗಳವರೆಗೂ ಆ ಜೀವಕ್ಕೆ ಅಭಿಮಾನಿಯಾದವನು ಹರಿ. ಹರತೀತಿ ಹರಿ, ಸಕಲ ಪಾಪಾನ್ ಕರ್ಷಯತಿ, ಹರತಿ ಅಂತವನು ಹರಿ. ಆ ಜೀವರಾಶಿಗಳ ಕ್ರಿಯೆ ಏನೇನು ಜಗತ್ತಿನಲ್ಲಿ ನಡೀತದೆ ಅದನ್ನೆಲ್ಲ ನರನಾಡಿಗಳು, ವರ್ಣಾಭಿಮಾನಿಗಳು, ನರದಲ್ಲಿ ಇರತಕ್ಕವರು, ಅಸ್ಥಿ ಮಜ್ಜ ಮಾಂಸ, ಇದು ದೇಹದ ರಚನೆ. ಆ ದೇಹದ ರಚನೆಯಲ್ಲಿ ಭಗವಂತನ ಪಾತ್ರ ಎಂಥದ್ದು, ಭಗವಂತ ಯಾರ್ಯಾರಿಂದ ಸ್ವೀಕಾರ ಮಾಡಿಕೊಂಡು ಬ್ರಹ್ಮಾದಿ ಸಕಲ ದೇವತೆಗಳನ್ನು ಸ್ವೀಕಾರ ಮಾಡಿ ಆ ಕಾರ್ಯವನ್ನು ಮಾಡ್ತಾನೆ ಇಲ್ಲಿ ದೇಹದಲ್ಲಿ. ಅಂಥ ಹರಿ ಇಡೀ ದೇಹದ ಕಾರ್ಯವನ್ನು ಮಾಡಿಸ್ತಾನೆ. ಎಷ್ಟು ಮೂತ್ರ ಇರಬೇಕು, ಎಷ್ಟು ಮಲ ಇರಬೇಕು, ಎಷ್ಟು ಹೃದಯ ಇರಬೇಕು, ಎಷ್ಟು ಅಸ್ಥಿ ಇರಬೇಕು, ಎಷ್ಟು ನರನಾಡಿಗಳಿರಬೇಕು, ಆ ನರದಲ್ಲಿ ಯಾವ್ಯಾವುದಿರಬೇಕು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಯಾವ ಕೆಲಸ ಮಾಡ್ತವೆ, ಎಷ್ಟೆಷ್ಟು ನಾವು ಭೋಜನ ಮಾಡ್ತಕ್ಕಂಥ ಅನ್ನಾದಿಗಳನ್ನು, ಎಷ್ಟು ಕ್ರಿಯಾದಿಗಳನ್ನು ಭಗವಂತ ಮಾಡಿ ಎಲ್ಲೆಲ್ಲಿ ಏನೇನು ಕಳಿಸ್ಬೇಕು, ಸಮಾನವಾಯು ಎಲ್ಲವನ್ನು ಮಹಾನುಭಾವರು ಭಗವಂತನ ಚರಿತ್ರೆಯನ್ನು ತಿಳಿಸುವಲ್ಲಿ ಇಂಥ ಹರಿಕಥಾಮೃತಸಾರ ಯಾರೂ ಮಾಡ್ಲಿಕ್ಕೆ ಶಕ್ಕಿಲ್ಲ. ಅಂಥ ಹರಿಕಥಾಮೃತಸಾರವನ್ನು ರಚನೆ ಮಾಡಿ ಇಡೀ ಸಕಲ ಶಾಸ್ತ್ರಾರ್ಥವನ್ನು ಭಾರತ, ಭಾಗವತ, ರಾಮಾಯಣ, ಪಂಚರಾತ್ರಾಗಮ, ಬ್ರಹ್ಮತರ್ಕ, ವೇದ, ಉಪನಿಷತ್ತು ಇವೆಲ್ಲದರ ಸಂಗ್ರಹ ರೂಪವಾಗಿ ಆ ಮಹಾನುಭಾವರು ಜಗನ್ನಾಥದಾಸರು ಈ ಹರಿಕಥಾಮೃತಸಾರವನ್ನು ರಚನೆ ಮಾಡಿದ್ದಾರೆ. ಮಾಡಿ ಅಲ್ಲಿ ಹರಿಯ ಅಂದರೆ ಜೀವಕ್ಕೆ ನಿಯಾಮಕನಾದ ಜೀವದ ಬಿಂಬ ರೂಪಿಯಾಗಿರ್ತಕ್ಕ ಹರಿ ಇದ್ದಾನಲ್ಲ, ಅವನು ಏನು ಕೆಲಸ ಮಾಡ್ತಾನೆ ಎಲ್ಲ ತತ್ವೇಶರಿಂದೊಡಗೂಡಿ ಅವನೇ ನಿಯಾಮಕ ಈ ಜೀವಕ್ಕೆ. ಆ ಜೀವಕ್ಕೆ ನಿಯಾಮಕನಾಗಿ ಜೀವನ ದ್ವಾರ ಯಾವ ದೇವತೆಗಳ ಕೆಲಸ ಮಾಡಿಸ್ತಾನೆ, ಮಗಳಿಸ್ತಾನೆ, ನಗಿಸ್ತಾನೆ, ಅಡ್ಡಾಡಿಸ್ತಾನೆ, ಸಂಚಲನ, ಅಪಚಯ, ಕ್ರಕಲ, ದೇವದತ್ತ, ನಾಗ ಇವೆಲ್ಲ ದೇಹದಲ್ಲಿರ್ತಕ್ಕಂಥ ಅನೇಕ ವಿಕಾರ ರೂಪವಾಗಿರ್ತಕ್ಕಂಥ ಕ್ರಿಯೆಗಳು. ಆ ಕ್ರಿಯೆಗಳಲ್ಲಿ ಭಗವಂತ ತತ್ತದ್ದೇವತೆಗಳನ್ನು ಸೃಷ್ಟಿ ಮಾಡಿ ತತ್ವಾಭಿಮಾನಿಗಳನ್ನು ಮಾಡಿ ಅವರ ದ್ವಾರ ಏನು ಕೆಲಸ ಮಾಡಿಸ್ತಾನೆ ಅಂತ ಹರಿಯೇ ಹರಿಕಥಾಮೃತ. ಅಂಥ ಹರಿಯ ಕಥಾ ಇದು ಹೊರಗಿನ ಹರಿಕಥಾ ಅಲ್ಲ, ಒಳಗಿನ ಹರಿಕಥಾ, ಜೀವನಿಗೆ ಸಂಬಂಧಪಟ್ಟ ಕಥಾ. ಅದನ್ನು ನಾವು ಆ ಹರಿಕಥಾಮೃತಸಾರ ನೋಡಿದಾಗ ಏನು ಆನಂದ. ನಾವು ಯಾರು, ಎಷ್ಟರ ಮಟ್ಟಿಗೆ ನಾವು ಸ್ವತಂತ್ರರು, ನಾವು ಯಾರ ಅಧೀನದಲ್ಲಿದ್ದೀವಿ, ಪ್ರತಿಯೊಂದು ಕ್ರಿಯೆ ಯಾವ ರೀತಿ ಭಗವಂತ ಹರಿ ಮಾಡಿಸ್ತಾನೆ ಅಂತ ಅನುಸಂಧಾನ ತಂದುಕೊಳ್ಳುವುದೇ ಹರಿಕಥಾ. ಅದೇ ಹರಿಯ ಕಥಾ, ಅದೇ ಕಥೆ ಯಾರ್ಯಾರಿಂದ ಮಾಡಿಸ್ತಾನೆ ಅಂಥ ಅಮೃತವನ್ನು ಯಾರು ಪಾನ ಮಾಡ್ತಾರೋ ಅವರೇ ಸಾರಭೂತರಾದವರು. ಸಾರತರೋ ಹರಿಹಿ ಅಂತ ಜಗದೀಶನಾದ ಭಗವಂತ ಏನು ಮಾಡ್ತಾನೆ, ನಮ್ಮನ್ನು, ನಮ್ಮ ಪಾಪವನ್ನು ದಿಂದ ಮುಕ್ತ ಮಾಡಿ ನಮ್ಮನ್ನೂ ಮುಕ್ತ ಮಾಡ್ತಾನೆ. ನಮ್ಮೊಳಗೆ ಸೇರಿರ್ತಕ್ಕಂಥ ಪಾಪವನ್ನು ಮುಕ್ತ ಮಾಡಿ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಅಂಥ ದೊಡ್ಡ ಕೆಲಸ ಮಾಡಿರ್ತಕ್ಕಂಥ ಮಹಾನುಭಾವರು ಜಗನ್ನಾಥದಾಸರು. ಮುಂದೆ ಅವರೇ ಪ್ರಹ್ಲಾದನ ತಮ್ಮನಾದ ಸಲ್ಲಾದ ಅಂತ ಐತಿಹ್ಯಗಳವೆ. ಆದ್ದರಿಂದ ಇಷ್ಟು ಕೆಲಸವನ್ನು ಅವರ ಕಡೆಯಿಂದ ಮಾಡಿಸಬೇಕಾಗಿತ್ತು. ನಮ್ಮ ವಿಜಯದಾಸರು, ಗೋಪಾಲದಾಸರು ಇವರಿಬ್ಬರು ದೊಡ್ಡ ದೇವತೆಗಳೇ. ಆದ್ದರಿಂದ ಭೃಗು ಋಷಿಗಳು ಅವರಾದರೆ ಅಲ್ಲಿ ವಿಶಿಷ್ಟವಾದ ಒಂದು ವಿಶೇಷತೆ ಆ ಭೃಗು ಋಷಿಗಳಲ್ಲಿತ್ತು. ಆ ಭೃಗು ಋಷಿಗಳು ಅಲ್ಲಿ ಬಂದು ಅವತಾರವನ್ನು ಮಾಡಿ ಅವರನ್ನು ಉದ್ಧಾರ ಮಾಡಿದ್ದಾರೆ. ಆ ಉದ್ಧಾರ ಮಾಡೋದಲ್ಲದೆ ಅವರನ್ನು ಕೇವಲ ನಿಮಿತ್ತ ಮಾತ್ರ ಉದ್ಧಾರ ಮಾಡಿದರೆ ನಮ್ಮ ನಿತ್ಯದಲ್ಲಿ ನಮ್ಮ ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ನಮ್ಮ ನಿತ್ಯ ಉದ್ಧಾರ ಮಾಡ್ತಾರೆ.
ಹರಿಕಥಾಂಸಾರ ಪಾರಾಯಣ ಮಾಡಿದರೆ ನೀವು ತ್ರಿವೇಣಿ ಸಂಗಮದಲ್ಲಿ ಯಮುನಾ ನದಿ, ಸರಸ್ವತಿ ಮತ್ತು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯ ಬರಬೇಕೋ ಅಷ್ಟು ಒಂದು ಶ್ಲೋಕ, ಒಂದು ಪದ ಭಾಮಿನಿ ಷಟ್ಪದಿಯಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಹರಿಕಥಾಮೃತ ಸಾರ ಅಂದುಬಿಟ್ರೆ ಸಾಕು. ನೀವು ನಿತ್ಯ ಸ್ನಾನ ಮಾಡೋದೇ, ಅದರಲ್ಲೇ ಸ್ನಾನ ಮಾಡುವುದು, ಸಾಕ್ಷಾತ್ ಹರಿಯನ್ನು ತಿಳಿದಿರತಕ್ಕಂಥ ಜ್ಞಾನಿಗಳಾಗ್ತೀರಿ. ಈ ಕೆಲಸವನ್ನು ಮಾಡಿದ್ದಾರೆ ಜಗನ್ನಾಥದಾಸರು. ತತ್ವ ಸುವಾಲಿ ಅಂತ ಬರೆದಿದ್ದಾರೆ, ಅನೇಕ ಪದಪದ್ಯಗಳನ್ನು ಬರೆದಿದ್ದಾರೆ. ಈ ಮಹಾನುಭಾವರ ಕಾಲ ಎಂಥದ್ದು! ಉತ್ತರಾದಿ ಮಠದಲ್ಲಿ ಸತ್ಯಬೋಧರು ಅಂತ ನೋಡಿ, ಇಂತಹ ಮಹಾನುಭಾವರು, ಅಂತಹ ಮಹಾನುಭಾವರ ಕಾಲ. ರಾಯರ ಮಠದಲ್ಲಿ ವರದೇಂದ್ರರು ಅಂತ ನೋಡಿ, ವದಾನ್ಯ ಜಯಸಿಂಹಾಯ ವರದೇಂದ್ರಾಯತೇ ನಮಃ ಅಂತ ಮಹಾನುಭಾವರು ವರದೇಂದ್ರರು. ಅವರ ಪುಣದಲ್ಲಿ ಅವರ ಮೂಲ ಬೃಂದಾವನ, ಇವರದು ಸವಣೂರಲ್ಲಿ ಮೂಲ ಬೃಂದಾವನ. ಇವರೆಲ್ಲ ಸಮಕಾಲೀನರ ಆ ಕಾಲದಲ್ಲಿ ಅದ್ಭುತವಾದ ಚರಿತ್ರೆಗಳುಂಟು. ಅಂತಂಥ ಕಾಲದಲ್ಲಿ ಅವರ ಚರಿತ್ರೆಯ ಜಗತ್ತಿಗೆ ತೋರಿಸಿಕೊಟ್ಟಂಥ ಮಹಾನುಭಾವರು ಇವರು. ಇವರೆಲ್ಲ ಅವರನ್ನು ಸ್ತೋತ್ರ ಜಗನ್ನಾಥದಾಸರು ಆ ಸತ್ಯಬೋಧರನ್ನು ವರ್ಣನೆ ಮಾಡ್ತಾರೆ, ವರದೇಂದ್ರನ್ನು ವರ್ಣನೆ ಮಾಡಿದ್ದಾರೆ. ಅಂದಮೇಲೆ ಇಂಥ ಯಾವ ವರ್ಣಾತೀತವಾಗಿರ್ತಕ್ಕ ಅವರ ಗುಣ, ಅಂತಹ ಗುಣಗಳಿಂದ ಯುಕ್ತರಾದ ಜಗನ್ನಾಥದಾಸರು ಅವರ ಆರಾಧನಾ ನಿಮಿತ್ತವಾಗಿ ಭಗವಂತನ ಸೇವೆ. ಯಾಕಂದರೆ ಯಶೋಧಾದೇವಿ ಚರಿತ್ರೆ ಅಲ್ಲ, ಯಶೋಧಾದೇವಿನೂ ಭಗವಂತನ ಭಕ್ತಳೆ, ಇವರೂ ಭಗವಂತನ ಭಕ್ತರೇ. ಆ ಭಗವಂತನ ಭಕ್ತರ ಲಕ್ಷಣ ಯಾವ ರೀತಿ ಇರ್ತದೆ? ಅವರು ಎಡವಿ ಪುನಃ ಮತ್ತೆ ಎದ್ರು. ನಾವು ಸಂಸಾರದಲ್ಲಿ ಭಗವದ್ ವಿಷಯದಲ್ಲಿ ದೊಡ್ಡವರ ವಿಷಯದಲ್ಲಿ ಎಡುತ್ತಾನೇ ಇರ್ತೀವಿ. ಎಡವಿ ಮ್ಯಾಲೆ ಬರೋದೇ ಇಲ್ಲ, ಕೆಳಗೇ ಹೋಗ್ತಾ ಇರ್ತೀವಿ. ನಾಶ್ಲೀಲಂ ಕೀರ್ತಯೇದೇತ ಏವ ದೇವತಾ ಪ್ರೀಣಾತಿ ಅಂತ ವೇದ ಹೇಳ್ತದೆ. ಅವರಲ್ಲಿ ದೋಷಗಳನ್ನು ತಗೋಬಾಡ್ರಪ್ಪ. ಶ್ರದ್ಧದಾನ ಶುಭಾಂ ವಿದ್ಯಾಂ ಹೀನಾದಪಿ ಸಮಾಪ್ನುಯಾತ್ ಸುವರ್ಣಮಪಿ ಚಾಮೇಧ್ಯಾತ್ ಆತಧೀತಾತ್ ವಿಚಾರ ಎನ್ನಂತ. ಹೊಲಸಿನಲ್ಲಿ ಒಂದು ಅಮೂಲ್ಯವಾದ ಬಂಗಾರದ ಉಂಗರನೋ, ಬಂಗಾರದ ಸರವೋ, ಯಾವುದೋ ಬೆಳ್ಳಿ ತಟ್ಟೆಯೋ, ಬೆಳ್ಳಿಯ ಲೋಟನೋ, ಸೌಟೋ ಹೊಲಸಿನಲ್ಲಿ ಬಿದ್ದರೆ ಅದನ್ನು ತಗೊಂಡು ಹೆಂಗೆ ಶುದ್ಧಿ ಮಾಡಿಕೊಂಡು ತಗೋತೀವೋ ಅದರಂತೆ ಎಂಥ ನೀಚರಲ್ಲಿ ಕೂಡ ಯಾವುದೋ ಒಂದು ಉತ್ತಮವಾದ ವಿದ್ಯೆ ಇತ್ತು ಅಂದರೆ ಅದನ್ನು ಗ್ರಹಣ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅಂದಾಗ ಇವರೆಲ್ಲ ಶುದ್ಧರಾದವರೇ. ಶುದ್ಧವರಾದಲ್ಲಿ ಶುದ್ಧ ವಿದ್ಯೆ, ಆ ಶುದ್ಧ ವಿದ್ಯೆಯನ್ನು ನಾವು ಸ್ವೀಕಾರ ಮಾಡುವಲ್ಲಿ ಅನುಮಾನವೇ ಬೇಕಾಗಿಲ್ಲ. ನೀಚರಲ್ಲಿ ವಿದ್ಯೆ ಇದ್ದರೆ ತಗೊಳ್ಬೇಕು ಅಂತ ಹೇಳಿದೆ ಶಾಸ್ತ್ರ. ಅಂದಾಗ ಶುದ್ಧರಿದ್ದರಲ್ಲಿ ಶುದ್ಧ ವಿದ್ಯೆ ತಗೊಳ್ಳೋಕ್ಕೆ ನಮಗೆ ಯಾವ ತಾಪತ್ರೇ ಇಲ್ಲ. ಅಂತಹ ಯಾವ ಜಗನ್ನಾಥದಾಸರ ಚರಿತ್ರೆ ಕೇವಲ ನಿಮಿತ್ತ ಮಾತ್ರ. ದೊಡ್ಡ ಯೋಗ್ಯತೆಯೇ ಅವ್ರದ್ದು. ಏನೋ ಒಂದು ಸಣ್ಣ ಪ್ರಾರಬ್ಧ ಕರ್ಮದ ಶೇಷ ಅವರಲ್ಲಿ ಸ್ವಲ್ಪ ಸೇರಿರ್ತದೆ. ಇಂಥ ದೊಡ್ಡವರಿಂದ ಅನುಗ್ರಹಿತರಾಗಿ ಅವರು ಅನುಗ್ರಹಿತರಾಗೋದಲ್ಲದೆ ತಮ್ಮ ಚರಿತ್ರೆಯನ್ನು ಜಗತ್ತಿಗೆ ನಮಗೂ ತೋರಿಸಿ ನಮ್ಮನ್ನೂ ಅನುಗ್ರಹ ಮಾಡಲಿಕ್ಕೆ ಬಂದಿರತಕ್ಕಂಥ ಮಹಾನುಭಾವರು ಜಗನ್ನಾಥದಾಸರು. ಇಂಥ ಜಗನ್ನಾಥದಾಸರು ಅದ್ಯಾಪಿ ಮಾನವೀಯ ಕ್ಷೇತ್ರದಲ್ಲಿ ವಿರಾಜಮಾನರಾಗಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಅಂಥವರ ಅನುಗ್ರಹ ನಾವೆಲ್ಲ ಸಂಪಾದನೆ ಮಾಡೋಣ, ಮಾಡಿಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಅನೇಕ ವಿಷಯಗಳು ಮುಂದಿನ ಜ್ಞಾನ ಮಂದಿರದ ಯೂಟ್ಯೂಬ್ನಲ್ಲಿ ಪ್ರಸಾರವಾಗ್ತದೆ. ಮಧ್ವಾಂತರಕ ಶ್ರೀಕೃಷ್ಣ ಅರ್ಪಣಮಸ್ತು.